Okay, so today's class we are concentrating on the second type of data type that is used for storage of data in Python, that is called as list in this case. The tuples in this case. So we have seen the list concept in the yesterday's class. So whatever the data stored by the list, the same way the data can be stored even in case of tuples in this case. Difference ಏನದ ಲೈಕ್ ಅಲ್ಲಿ ಯಾವುದೇ ಒಂದು ಲಿಸ್ಟ್ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಒಂದು ನೇಮ್ ಕೊಡ್ತೀವಿ, ದಟ್ ಇಸ್ ದ ಲಿಸ್ಟ್ ನೇಮ್ ಫಾಲೋಡ್ ಬೈ ಈಕ್ವಲ್ ಟು ಹಾಕಿ ಸ್ಕ್ವೇರ್ ಬ್ರಾಕೆಟ್ನಾಗ ವಿ ಗಿವ್ ದ ಎಲಿಮೆಂಟ್ಸ್. ಸ್ಟ್ರಿಂಗ್ ಇತ್ತಂದ್ರೆ ಡಬಲ್ ಕೊಟೇಶನ್ ಹಾಕ್ತೀವಿ, ಇಲ್ಲ ಅಂತಂದರೆ ವಿ ಮೇಕ್ ಯೂಸ್ ಆಫ್ ದ ನಂಬರ್ಸ್ ಅದಿತ್ತು ಅಂತಂದರೆ ಡೈರೆಕ್ಟ್ ವ್ಯಾಲ್ಯೂಸ್ ಲೈಕ್ ನಂಬರ್ಸ್ ವಿ ಕ್ಯಾನ್ ಗಿವ್ ಡೈರೆಕ್ಟ್ಲಿ ಇನ್ ದಿಸ್, ಆರ್ ಈವನ್ ವಿ ಕ್ಯಾನ್ ಗಿವ್ ಬೂಲಿಯನ್ ವ್ಯಾಲ್ಯೂ and it goes on in this case. Adra in case of the tuples ನಮ್ಗೆ ಏನು ಬೇಕೋ ಆ ಒಂದು ನೇಮ್ ಕೊಡ್ತೀವಿ. ಹಿಯರ್ ವಿ ಮೇಕ್ ಯೂಸ್ ಆಫ್ ಸಿಂಪಲ್ ಬ್ರಾಕೆಟ್ಸ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ಫಸ್ಟ್ ಇನ್ ಕೇಸ್ ಆಫ್ ಲಿಸ್ಟ್ ವಿ ಮೇಕ್ ಯೂಸ್ ಆಫ್ ಸ್ಕ್ವೇರ್ ಬ್ರಾಕೆಟ್ಸ್, ಬಟ್ ಇನ್ ಕೇಸ್ ಆಫ್ ಟಪಲ್ಸ್ ವಿ ಮೇಕ್ ಯೂಸ್ ಆಫ್ ಸಿಂಪಲ್ ಬ್ರಾಕೆಟ್, and inside this the same way we can store the values. So ಅಲ್ಲಿ it was taking different types of values. Even here also it will take different types of values in this case. Andre you can store integer numbers, you can store floating point values, that is decimal numbers, you can store boolean value. Even here it will be stored in this case. Sir, what is the next difference? First difference, as I told you, it is the bracket that is used for setting the value in this case. ಸೆಕೆಂಡ್ ಡಿಫ್ರೆನ್ಸ್ ಏನಂತಂದ್ರೆ ಲಿಸ್ಟ್ ಟಪಲ್ಸ್ನಾಗ ನಾವು ಒಂದು ಯಾವುದೇ ಟಪಲ್ ನೇಮ್ ತಗೋಬೇಕು. ಸೊ ಲೆಟ್ ಅಸ್ ಕ್ರಿಯೇಟ್ ಒನ್ ಟಪಲ್. ಸೇ ವಿಲ್ ಕ್ರಿಯೇಟ್ ಸೇಮ್ ಸಿಟಿ ಈಕ್ವಲ್ ಟು ಸಿಂಪಲ್ ಬ್ರಾಕೆಟ್, ಇನ್ಸೈಡ್ ದಿಸ್ ಗಿವ್ ದ ನೇಮ್. ಇಫ್ ಐ ರೈಟ್ ಲೈಕ್ ದಿಸ್ ಇಟ್ ವಿಲ್ ಗಿವ್ ಮಿ ಅ ಎರರ್ ಇನ್ ಕೇಸ್ ಆಫ್ ಪೈಥಾನ್ ಇನ್ ದಿಸ್ ಕೇಸ್. ಎದಕ್ಕೆ ಯಾವುದೇ ಒಂದು ಟಪಲ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್ ಇನ್ಸೈಡ್ ದ ಟಪಲ್, ಕಂಪಲ್ಸರಿ ಯು ಶುಡ್ ಪುಟ್ ಅ ಕಾಮಾ ಇನ್ ದಿಸ್ ಕೇಸ್. ಒಂದು ಕಾಮಾ ಹಾಕಬೇಕು ಎಟ್ ದ ಎಂಡ್ ಆಫ್ ದ ಟಪಲ್ ಇನ್ ದಿಸ್. ಅದಾದ್ಮೇಲೆ ಸಪೋಸ್ ಇನ್ನೊಂದಿತ್ತು, ಪುಟ್ ಅ ಕಾಮಾ. ಹಿಯರ್ ದ ಕಾಮಾ ಇಸ್ ಆಪ್ಷನಲ್. ಬಟ್ ಒಂದೇ ಒಂದು ಎಲಿಮೆಂಟ್ ಇತ್ತು ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಇಟ್ ಶುಡ್ ಬಿ ಸಪ್ರೇಟೆಡ್ ಬೈ ದ ಕಾಮಾ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಐ ಕ್ಯಾನ್ ಕ್ರಿಯೇಟ್ ಅ ಟಪಲ್ ಇನ್ ಕೇಸ್ ಆಫ್ ಪೈಥಾನ್. ಲೆಟ್ ಮಿ ಸೇವ್ ದಿಸ್. So I'll go for Python programs, tuple example.py, save, and next ನಂಗೆ ಅದು ಪ್ರಿಂಟ್ ಮಾಡಬೇಕಾಗ್ಯದ. ಸೊ ಪ್ರಿಂಟ್ ಮಾಡಲಿಕ್ಕೆ ಸೇಮ್ ಆಸ್ ಇಟ್ ಈಸ್ ವಾಟ್ ಈಸ್ ದೇರ್ ಇನ್ ದ ಲಿಸ್ಟ್. ನಿಮಗೆ ಲಿಸ್ಟ್ನಾಗ ಹೆಂಗೆ ಡಿಫ್ರೆಂಟ್ ಮೆಥಡ್ಸ್ನ ಪ್ರಿಂಟ್ ಮಾಡ್ಬೋದು ಅಂತ ಹೇಳಿದ್ದೆ, ಸೇಮ್ ಥಿಂಗ್ ಕಾಪಿ ಪೇಸ್ಟ್ ಫಾರ್ ಈವನ್ ದ ಟಪಲ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ಟು ಸೇವ್ ದ ಟೈಮ್ ಐ ವಿಲ್ ನಾಟ್ ರಿಪೀಟ್ ಇಟ್ ಅಗೇನ್. ಅಲ್ಲಿ ನೀವು ಪೈಥಾನ್ನಾಗ ಲಿಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ನೀವು ಏನೇನು ಇದು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿದ್ದೆ, ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ನಾ ಬರೀ ಇವತ್ತೇನಂತಂದರೆ ಐ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಲಿಸ್ಟ್ ಆ್ಯಂಡ್ ದ ಟಪಲ್ಸ್ ಇನ್ ದಿಸ್ ಕೇಸ್. ಆ ರೀತಿಯೊಳಗೆ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ ಹಿಯರ್ ಇನ್ ದಿಸ್. ಸೊ now let me save the program and to execute. Okay, we are in the same Python program. So here Python tuple example.py and it will display me the value in this case. Sir, ನನಗೆ ಇಂಡೆಕ್ಸ್ ನಂಬರ್ ಮೇಲೆ ಡಿಸ್ಪ್ಲೇ ಮಾಡಬೇಕಾಗ್ಯದ, ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್. ಸೊ ನಂಗೆ ಸಿಟಿ 0 ಡಿಸ್ಪ್ಲೇ ಮಾಡಬೇಕಾಗ್ಯದ, ಸಿಟಿ 0 ವಿಲ್ ಡಿಸ್ಪ್ಲೇ ಓನ್ಲಿ ಒನ್ ವ್ಯಾಲ್ಯೂ. ಇಫ್ ಐ ಸೇ ಸಿಟಿ 3, I don't have city 3 in this case. So immediately error ಕೊಟ್ಬಿಡ್ತಾನೆ, that is tuple index out of range. ಇದು ನೆನಪಿಟ್ಕೊಂಡ್ಬಿಟ್ರೆ ಔಟ್ ಆಫ್ ರೇಂಜ್ ಎದಕ್ಕೆ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಕೊಡ್ತಾನೆ ಅಂತಂದ್ರೆ, ನಿಂಬಲ್ಲಿ ಇರೋದೇ ಮ್ಯಾಕ್ಸಿಮಮ್ ಇಂಡೆಕ್ಸ್ ನಂಬರ್ ಇಸ್ 0 and 1, ಬಟ್ ಯು ಆರ್ ಟ್ರೈಂಗ್ ಟು ಆಕ್ಸೆಸ್ ಅ ಡೇಟಾ ಅಟ್ ದ ಪೊಸಿಷನ್ 3 ವಿಚ್ ಇಸ್ ನಾಟ್ ದೇರ್ ಇನ್ ಯುವರ್ ಲಿಸ್ಟ್. ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಪೈಥಾನ್ ಆ್ಯಂಡ್ ದ C++ನಾಗ ನಿಮ್ದು ಅರೇ ಎ ಆಫ್ 3 ಅಂತ ಡಿಕ್ಲೇರ್ ಮಾಡಿ ಎ ಆಫ್ 10 ಅಂತ ಕೊಟ್ರು ಇಟ್ ವಿಲ್ ಡಿಸ್ಪ್ಲೇ ಸಮ್ ಗಾರ್ಬೇಜ್ ವ್ಯಾಲ್ಯೂ. ಬಟ್ ಪೈಥಾನಾಗ ಹಂಗಲ್ಲ, it concentrates on the index number very correctly in this case. Suppose ಏನಾದರೂ index number difference ಬಂತು ಅಂತಂದ್ರೆ immediately it will show the error in this case. So this is about the list in this.
ಸರ್ ಮತ್ತೇನು ಡಿಫ್ರೆನ್ಸ್ ಅದ? ದ ಒನ್ ಮೋರ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಲಿಸ್ಟ್ ಆ್ಯಂಡ್ ದ ಟಪಲ್ಸ್ ಇಸ್, ನೀವು ಲಿಸ್ಟ್ ಅನ್ನಾಗ ಯು ಕ್ಯಾನ್ ಆ್ಯಡ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಎಕ್ಸಿಸ್ಟಿಂಗ್ ಲಿಸ್ಟ್. ಅಂದ್ರೆ ಡೈನಮಿಕಲಿ ನಂಗೆ ಯಾವುದೇ ಒಂದು ಲಿಸ್ಟ್ನಾಗ ಐಟಮ್ಸ್ಗಳು ಆ್ಯಡ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ಪಾಸಿಬಲ್ ಯೂಸಿಂಗ್ ದ ಫಂಕ್ಷನ್ ಕಾಲ್ಡ್ ಆಸ್ ಇನ್ಸರ್ಟ್ ಅಂತನೋ ಒಂದು ಫಂಕ್ಷನ್ ನಾವು ಯೂಸ್ ಮಾಡಿದ್ವಿ. ಆ ಇನ್ಸರ್ಟ್ ಅಂತನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಆ್ಯಡ್ ದ ಎಲಿಮೆಂಟ್ಸ್ ಇನ್ಸೈಡ್ ದ ಲಿಸ್ಟ್. ಹಿಯರ್ ಟಪಲ್ಸ್ ಯು ಕ್ಯಾನ್ ನಾಟ್ ಡೂ ಇಟ್. ಟಪಲ್ಸ್ನಾಗ ಯು ಕ್ಯಾನ್ ನಾಟ್ ಆ್ಯಡ್ ಅ ನ್ಯೂ ಎಲಿಮೆಂಟ್ ಇನ್ಸೈಡ್ ದ ಎಕ್ಸಿಸ್ಟಿಂಗ್ ಟಪಲ್ ಇನ್ ದಿಸ್ ಕೇಸ್. ಆ್ಯಂಡ್ ಅದನ್ನು ನಾ ಇಂಟರ್ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಲೈಕ್ ಎಕ್ಸಾಂಪಲ್ ಅಲ್ಲಿ ಕಲಬುರ್ಗಿ ಜಾಗದಾಗ ನಾ ಬೇರೆ ಎಲಿಮೆಂಟ್ ಹಾಕಬೇಕು, ಕಲಬುರ್ಗಿಗೆ ಬಾಜು ಸರಿಸ್ಬೇಕು. ಸೊ ಈ ರೀತಿಯೊಳಗೆ ಇಫ್ ಯು ವಾಂಟ್ ಟು ಚೇಂಜ್ ದ ಎಲಿಮೆಂಟ್ಸ್, ಮೇನ್ಲಿ ಇಟ್ ಇಸ್ ಇನ್ಸರ್ಟಿಂಗ್ ಆ್ಯಂಡ್ ಡಿಲೀಟಿಂಗ್. ಇನ್ಸರ್ಟ್ ಮತ್ತು ಡಿಲೀಟ್ ಆಪ್ಷನ್ ಈಸ್ ನಾಟ್ ಪಾಸಿಬಲ್ ಇನ್ ಕೇಸ್ ಆಫ್ ಲಿಸ್ಟ್ ಟಪಲ್ಸ್ ಇನ್ ದಿಸ್ ಕೇಸ್. ದಿಸ್ ಇಸ್ ಒನ್ ಮೇಜರ್ ಡಿಫ್ರೆನ್ಸ್. ಸರ್ ನಂಗೆ ಲೆಂತ್ ಅದು ಚೆಕ್ ಮಾಡ್ಬೇಕಂದ್ರೆ ಆ್ಯಸ್ ಐ ಟೋಲ್ಡ್ ಯು ಎವ್ರಿಥಿಂಗ್ ರಿಮೈನ್ಸ್ ಸೇಮ್. ಇಲ್ಲಿ ಇಫ್ ಐ ಮೇಕ್ ಯೂಸ್ ಆಫ್ ಎನ್ ಅಂತ ನಾವು ಫಂಕ್ಷನ್ ಯೂಸ್ ಮಾಡಿದ್ವಿ ನಿನ್ನೆ, ಸೇಮ್ ಎನ್ ಫಂಕ್ಷನ್ ನಾ ಯೂಸ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಗಿವ್ ಮಿ ದ ಕೌಂಟ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಅದ ಕೌಂಟ್ ಕೊಡ್ತಾನೆ. ನಿಮಗೆ ಏನೇ ಆ್ಯಡ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ಮ್ಯಾನ್ಯಲಿ ಇಟ್ ಶುಡ್ ಬಿ ಆ್ಯಡೆಡ್ ಇನ್ಸೈಡ್ ದ ಟಪಲ್ಸ್ ಇನ್ ದಿಸ್ ಕೇಸ್. ಯಾಕಂದ್ರೆ ಸಮ್ ಟೈಮ್ಸ್ ವಿ ನೀಡ್ ಸಿಚುವೇಶನ್, ಕೆಲವೊಂದು ಸಿಚುವೇಶನ್ನಾಗ ನಮ್ಗೆ ಏನಂತಂದ್ರೆ ಅದು ಡೇಟಾ ಶುಡ್ ನಾಟ್ ಚೇಂಜ್, ಆ ಟೈಪ್ ಕಂಡೀಷನ್ಸ್ ನಮಗೆ ಬೇಕಾಗ್ತವೆ. ಸೊ ಅಂಥ ಕೇಸಸ್ನಾಗ ವಿ ಮೇಕ್ ಯೂಸ್ ಆಫ್ ದ ಟಪಲ್ಸ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ಈ ಟಪಲ್ಸ್ನಾಗ ದೆರ್ ಈಸ್ ಅ ಒನ್ ಮೋರ್ ಫೀಚರ್ ಕಾಲ್ಡ್ ಆಸ್ ದ ಕನ್ಸ್ಟ್ರಕ್ಟರ್ಸ್ ಇನ್ ದಿಸ್. ಸೊ ನೀವು C++ನಾಗ ಓದಿರೋದು, ಎ ಕನ್ಸ್ಟ್ರಕ್ಟರ್ ಇಸ್ ನಥಿಂಗ್ ಬಟ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ ವಿಚ್ ಹ್ಯಾಸ್ ದ ಸೇಮ್ ನೇಮ್ ಆ್ಯಸ್ ದಟ್ ಆಫ್ ದ ಕ್ಲಾಸ್ ಅಂಥೇಳಿ ಯು ಪೀಪಲ್ ಹ್ಯಾವ್ ಸ್ಟಡಿಡ್ ದಟ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಅದೇ ರೀತಿಯೊಳಗೆ ನಮ್ದು ಪೈಥಾನ್ನಾಗೂ ಏನಂತಂದ್ರೆ ವಿ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಟಪಲ್ಸ್ ಇನ್ ದಿಸ್ ಕೇಸ್, ಕನ್ಸ್ಟ್ರಕ್ಟರ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಏನಂತಂದ್ರೆ ನೀವು ಯಾವುದೇ ಒಂದು ಟಪಲ್ ಇನ್ನೊಂದು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಯೂಸ್ ದ ಕನ್ಸ್ಟ್ರಕ್ಟರ್ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಇನ್ ದಿಸ್ ಕೇಸ್. ಹೆಂಗೆ? ಇಟ್ ಈಸ್ ವೆರಿ ಸಿಂಪಲ್. ಐ ವಿಲ್ ಮೇಕ್ ಯೂಸ್ ಆಫ್ country. Country is the name that I want to have in this. Equal to haki, you have to make use of one constructor here called as tuple. Tuple antele alli ಒಂದು constructor ಬರ್ತದ. So tuple, inside this you can create the list in this case. ನಿಮಗೆ ಎಷ್ಟು ಎಲಿಮೆಂಟ್ಸ್ ಬೇಕಾಗದ ಅಷ್ಟು ಎಲಿಮೆಂಟ್ಸ್ ಕ್ರಿಯೇಟ್ ಮಾಡಬೇಕು. ಆದರೆ ಎಲಿಮೆಂಟ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಪುಟ್ ಒನ್ ಮೋರ್ ಸಿಂಪಲ್ ಬ್ರಾಕೆಟ್ ಇನ್ಸೈಡ್ ದಿಸ್. ಓಕೆ, ಅದರೊಳಗೆ ಮತ್ತೆ ಸಿಂಪಲ್ ಬ್ರಾಕೆಟ್ ಹಾಕಿ then you can mention the name of the countries in this case. Like we can have the name Sri Lanka, Sri Lanka, NEPAL, Nepal, USA, USSR and so on. ಸೊ ಈ ಟೈಪ್ ಮಾಡಿದಾಗ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ವಾಟ್ ಯು ಹ್ಯಾವ್ ರಿಟರ್ನ್ ಇನ್ ದ ಲೈನ್ ನಂಬರ್ 1. ಅಷ್ಟೇ ಏನಂತಂದ್ರೆ ಅಲ್ಲಿ ಡೈರೆಕ್ಟನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಡೈನಮಿಕ್ ಆಬ್ಜೆಕ್ಟ್ ಟೈಪ್ ನಂಗೆ ನಿಮಗೆ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಕನ್ಸ್ಟ್ರಕ್ಟರ್ ಟು ಕ್ರಿಯೇಟ್ ದ ಟಪಲ್ ಇನ್ ದಿಸ್ ಕೇಸ್. ಸೊ ಈಗ ನಂಗೆ ಡಿಸ್ಪ್ಲೇ ಮಾಡಬೇಕಾಗ್ಯದ, ಡಿಸ್ಪ್ಲೇ ಮಾಡಬೇಕಾದ್ರೂ ಸೇಮ್ ಮೆಥಡ್, ಯು ಕ್ಯಾನ್ ಜಸ್ಟ್ ಗಿವ್ ಪ್ರಿಂಟ್ ಫಾಲೋಡ್ ಬೈ ಕಂಟ್ರಿ. ಉಳಿದದೆಲ್ಲ ಸೇಮ್ ಪ್ರೊಸೀಜರ್ ವಾಟ್ ಎವರ್ you have studied in your list concept in this case. So list ನಾಗ ಏನು ಬರ್ತದೆ ಅದೇ ಫೀಚರ್ ನಾವು ಇದರೊಳಗೆ ಯೂಸ್ ಮಾಡ್ಕೋಬೋದು. So you can write down these two first and then we will continue the next.
over, sir. ಓಕೆ ಸೊ ನಾವು ಸೊ ಇದು ಟಪಲ್ ಕ್ರಿಯೇಟ್ ಮಾಡೋದಾಯ್ತು. ನೆಕ್ಸ್ಟ್ ಆಕ್ಸೆಸಿಂಗ್ ಸೇಮ್ ವಾಟ್ ವಿ ಹ್ಯಾವ್ ಡನ್ ದೇರ್, ಲೈಕ್ ಅಲ್ಲಿ ನಾವು ರೇಂಜ್ ಯೂಸ್ ಮಾಡ್ಕೋಬೋದು. 1:3 ಅಂತ ಕೊಟ್ವಿ ಅಂತಂದರೆ 1:ಲಿಂತ ಏನೇನು ವ್ಯಾಲ್ಯೂಸ್ ಅವ ಆ ವ್ಯಾಲ್ಯೂಸ್ಗಳು ಡಿಸ್ಪ್ಲೇ ಮಾಡಲಿಕ್ಕೆ ದೋಸ್ ಥಿಂಗ್ಸ್ ಆರ್ ಕಾಮನ್. ಸೊ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ವಾಟ್ ಐ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಇಸ್ ಸಮ್ ಅಡಿಷ್ನಲ್ ಥಿಂಗ್ಸ್ ಇನ್ ದಿಸ್ ಕೇಸ್. ಲೈಕ್ ನಂಗೇನಂತಂದ್ರೆ ಐ ವಾಂಟ್ ಟು ಮಾಡಿಫೈ ದ ಕಂಟೆಂಟ್ಸ್ ಇನ್ ದಿಸ್. ಮಾಡಿಫೈ ಮಾಡ್ಬೇಕಂತಂದ್ರೆ ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್, ನಿಮ್ದು ಇನ್ ಕೇಸ್ ಆಫ್ ದ ಲಿಸ್ಟ್ ಅಲ್ಲಿ ಇರೋ ಆಬ್ಜೆಕ್ಟ್ನಾಗೆ ನಮ್ಗೇನಂತಂದ್ರೆ ಡೇಟಾಗಳು ಕ್ರಿಯೇಟ್ ಆಗ್ತಾವೆ. ಲೈಕ್ ಅಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀನಿ, ವಿತೌಟ್ ರೀಕ್ರಿಯೇಟಿಂಗ್ ದ ಆಬ್ಜೆಕ್ಟ್ ವಿ ಕ್ಯಾನ್ ಮೇಕ್ ಮಾಡಿಫಿಕೇಶನ್ಸ್ ಟು ದ ಲಿಸ್ಟ್ ಇನ್ ದಿಸ್ ಕೇಸ್. ಆದ್ರೆ ಇನ್ ಕೇಸ್ ಆಫ್ ದ ಟಪಲ್ಸ್, whenever you want to make a modification, a new object gets created every time in this. Now you have to understand this point very clearly in this case. ಹೆಂಗೆ ಈಗ ಸಪೋಸ್ ನನಗೆ ಯಾವುದೇ ಒಂದು ಡೇಟಾ ಮಾಡಿಫೈ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ, ಐ ಹ್ಯಾವ್ ಟು ಕ್ರಿಯೇಟ್ ಅ ಟಪಲ್. ಸೊ ದಿಸ್ ಇಸ್ ಮೈ ಟಪಲ್, ಐ ವಿಲ್ ಯೂಸ್ ದ ಸೇಮ್ ಟಪಲ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ನಂಗೆ ಈ ಕಾಪಿನ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ದ ಲಿಸ್ಟ್ ಫಾರ್ಮ್ಯಾಟ್ ಇನ್ ದಿಸ್. ಅಂದರೆ ಸಿನ್ಸ್ ಐ ಕೆನಾಟ್ ಡೂ ಇಟ್ ಡೈರೆಕ್ಟ್ಲಿ, ನಾ ಏನು ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಟು ಅ ಲಿಸ್ಟ್ ಫಾರ್ಮ್ಯಾಟ್. ಸೊ ಲಿಸ್ಟ್ ಫಾರ್ಮ್ಯಾಟಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ? ಇಟ್ ಈಸ್ ವೆರಿ ಸಿಂಪಲ್. ನಂದು ಆಲ್ರೆಡಿ ಟಪಲ್ ಅದ, ಐ ವಿಲ್ ಕ್ರಿಯೇಟ್ ಒನ್ ವೇರಿಯಬಲ್, ಸೇ ನ್ಯೂ ಕಂಟ್ರಿ ಈಕ್ವಲ್ ಟು ಲಿಸ್ಟ್ ಅಂತನೋ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಇನ್ಸೈಡ್ ದಿಸ್ ಯು ಗಿವ್ ದ ನೇಮ್ ಆಫ್ ದ ಟಪಲ್. ಸೊ ನಾವು ಅಂಡರ್ಸ್ಟ್ಯಾಂಡ್ new country is actually a list, it is not a tuple in this case. adu tuple alla, adu list format convert aitu. Then I make a modification, like example nange ಏನಂತಂದ್ರೆ I want to change USSR ತೆಗೆದು ಅಲ್ಲಿ ಜಪಾನ್ ಅಂತ ಅನ್ನೋದು ಹಾಕಬೇಕು. ಸೊ ನಾ ಏನು ಮಾಡ್ತೀನಿ, ನ್ಯೂ ಕಂಟ್ರಿ ಸ್ಕ್ವೇರ್ ಬ್ರಾಕೆಟ್ನಾಗ ಇಂಡೆಕ್ಸ್ ನಂಬರ್ ಆಫ್ ದ USSR 0 1 2 3 4. ಸೊ 4 ಈಕ್ವಲ್ ಟು the new value. So new value is Japan. So now I have made first list convert ಮಾಡ್ಕೊಂಡೆ, I made a modification to that. Now you can put back the data inside the tuple in this case. ಹೆಂಗ country equal to, we have a constructor ಹೇಳಿದ್ದೆ ನಿಮ್ಗೆ, tuple of new country. So new country which is a list is now getting converted to tuple and it is overwritten inside the country list in this case. Now let us print the value country. So save madre, let me clear the previous results and execute. Now you can see first time list print ಮಾಡಿದಾಗ it was USSR and here I am displaying it as a Japan. But remember, I have not directly perform the operation. ಇಲ್ಲ ಡೈರೆಕ್ಟ್ ಆಪರೇಷನ್ ಪರ್ಫಾರ್ಮ್ ಮಾಡಿಲ್ಲ. ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಲಿಸ್ಟ್, ಮೇಕ್ ದ ಆಪರೇಷನ್, ದೆನ್ ಕನ್ವರ್ಟ್ ಇಟ್ ಇನ್ ಟು ಟಪಲ್ ಇನ್ ದಿಸ್ ಕೇಸ್. ಸೇಮ್ ಥಿಂಗ್ಸ್, ನನಗೊಂದು ಐಟಮ್ ಆ್ಯಡ್ ಮಾಡಬೇಕಾಗ್ಯದ, ಆ್ಯಡ್ ಮಾಡಬೇಕಾದ್ರೂ ವಿ ಫಾಲೋ ದ ಸೇಮ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಫಸ್ಟ್ ಅದನ್ನು ಕನ್ವರ್ಟ್ ಇಟ್ ಇನ್ ಟು ಲಿಸ್ಟ್ ಆ್ಯಂಡ್ ದೆನ್ ಲಿಸ್ಟ್ ರೆಡಿ ಆದ ತಕ್ಷಣ ಯು ಕ್ಯಾನ್ ಮೇಕ್ ವಾಟ್ ಎವರ್ ದ ಚೇಂಜ್ ಯು ವಾಂಟ್. ಡಾಟ್ ಅಪೆಂಡ್, ಲೈಕ್ ವಿ ಸಾ ಅಪೆಂಡ್ ಫಂಕ್ಷನ್, ಯಾವುದೇ ಒಂದು ಹೊಸ ಐಟಮ್ ಆ್ಯಡ್ ಮಾಡಬೇಕಾಗಿತ್ತು ಅಂದ್ರೆ ಅಪೆಂಡ್ ಅಂತ ಅನ್ನೋದು ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ಸೈಡ್ ದಿಸ್ ಯು ಕ್ಯಾನ್ ಆ್ಯಡ್ ದ ವಾಟ್ ಎವರ್ ವ್ಯಾಲ್ಯೂ ಯು ವಾಂಟ್ ಟು ಹ್ಯಾವ್ ಇನ್ ದಿಸ್. ಸೊ ಐ ವಿಲ್ ಹ್ಯಾವ್ ಭೂಟಾನ್ ಆ್ಯಂಡ್ ದೆನ್ ನ್ಯೂ ಕಂಟ್ರಿ ಈಸ್ ಇನ್ ದ ಲಿಸ್ಟ್ ಫಾರ್ಮ್ಯಾಟ್. ಸೊ ವಾಪಸ್ ಟಪಲಿಗೆ ಕಳಿಸ್ಬೇಕು. ಸೊ ಯು ಕ್ಯಾನ್ ಫಾಲೋ ದ ಸೇಮ್ ಮೆಥಡ್, ಕಂಟ್ರಿ ಈಸ್ ಈಕ್ವಲ್ ಟು ಟಪಲ್ ಫಾಲೋಡ್ ಬೈ ನ್ಯೂ ಕಂಟ್ರಿ. ಸೊ ಈಗ ಏನಾಗ್ತದೆ ಅಂತಂದ್ರೆ now it gets converted to tuple format, then you can print the value, that is country. Save this, let me run the program and now you can see ಎಲ್ಲ ಡೇಟಾ ಅಷ್ಟೇ ಅವ, ಜಪಾನ್ ಮಾಡಿಫೈ ಆಗ್ಯದ ಆ್ಯಂಡ್ ಭೂಟಾನ್ ಹ್ಯಾಸ್ ಬಿನ್ ಆ್ಯಡೆಡ್ ಇನ್ ದಿಸ್. ಸೊ ನಿಮ್ದು ಲಿಸ್ಟ್ ಆಪರೇಷನ್ಸ್ಗಳು, ಇಫ್ ಯು ವಾಂಟ್ ಟು ಮೇಕ್ ದೋಸ್ ಆಪರೇಷನ್ಸ್ ಟು ಬಿ ಅಪ್ಲೈಡ್ ಆನ್ ದ tuples, first thing is converting it into list and then make the operations whatever you want and then recreate the tuple in this case.
ಈ ರೀತಿಯೊಳಗೆ ಮಾಡಿಫಿಕೇಶನ್ ಮಾಡಿಕೊಂಡು ಯು ಕ್ಯಾನ್ ಪರ್ಫಾರ್ಮ್ ದ ಆಪರೇಷನ್ಸ್ ವಾಟ್ ಎವರ್ ಯು ಹ್ಯಾವ್ ಡನ್ ಇನ್ ದ list operation in this case. So you can write down these two examples. Over, sir. Okay, so next ಈಗ ಇಲ್ಲೇನಾಗ್ತದೆ ಒಂದು ಟಪಲ್ಸಾಗ ಒಂದು ಎಕ್ಸ್ಟ್ರಾ ಫೀಚರ್ ವಿ ಹ್ಯಾವ್ ಹಿಯರ್ ಇಸ್ ಇನ್ ದ ಫಸ್ಟ್ ಕೇಸ್ ಸಿಟಿ ಅಂತ ಅನ್ನೋದು ಒಂದು ಟಪಲ್ ಕ್ರಿಯೇಟ್ ಮಾಡ್ಲಿಕ್ಕತ್ತೀನಿ ಇನ್ಸೈಡ್ ದಟ್ ಐ ಆಮ್ ಸ್ಟೋರಿಂಗ್ ದೀಸ್ ವ್ಯಾಲ್ಯೂಸ್. ಸರ್ ಕ್ಯಾನ್ ಐ ರಿವರ್ಸ್ ದಿಸ್? ಲೈಕ್ ಎಕ್ಸಾಂಪಲ್ ನನಗೆ ಈ ಸಿಟಿ ಒಳಗೆ ಏನು ಡೇಟಾ ಅದ ಆ ಡೇಟಾನ ಬೇರೆ ಬೇರೆ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಅಥವಾ ಇನ್ನೂ ಎರಡು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ಆ ವೇರಿಯೇಬಲ್ನಾಗ ಆ ಇನ್ಫಾರ್ಮೇಷನ್ ಶುಡ್ ಬಿ copied in this case. Can we do the reverse process? The answer is yes. ಹೆಂಗೆ ಮಾಡಬೇಕು? It is very simple. I have the list in the city ಅಂತ ಅನ್ನೋದು ಒಂದು ಟಪಲ್ ಅದ. ಅದ್ರೊಳಗೆ ನನಗೆ ಯಾವುದೇ ಡೇಟಾ ಕಾಪಿ ಮಾಡ್ಕೋಬೇಕು ಅಂತಂದ್ರೆ ಐ ವಿಲ್ ಯೂಸ್ 2 simple brackets. Give names to that. Like example city1, city2 equal to city. So what happens here is ಸಿಟಿ ಒಳಗೆ ಎರಡು ಐಟಮ್ಸ್ ಅವ, ಗುಲ್ಬರ್ಗ ಆ್ಯಂಡ್ ಒನ್ ಮೋರ್ ವಾಡಿ. ದೋಸ್ ವೇರಿಯಬಲ್ ವ್ಯಾಲ್ಯೂಸ್ ಆರ್ ಕಾಪಿಡ್ ಬ್ಯಾಕ್ ಟು ದೀಸ್ ಟು ವೇರಿಯಬಲ್ಸ್ ಇನ್ ದಿಸ್ ಕೇಸ್. ಸೊ ಸಿಟಿ 1 ಮತ್ತು ಸಿಟಿ 2 ದೇ ಆರ್ ನಥಿಂಗ್ ಬಟ್ ದೇ ಆರ್ ದ ವೇರಿಯಬಲ್ಸ್. ಸೊ ನೌ ಇಫ್ ಐ ಪ್ರಿಂಟ್ ಸಿಟಿ 1, so if I print city 1 it will display me the first value, that is Kalburgi in this case. So run ಮಾಡ್ತೀನಿ. Now you can see city 1 ರನ್ ಮಾಡಿದಾಗ ಇಟ್ ಇಸ್ ಶೋಯಿಂಗ್ ಮೀ ದ ಕಲಬುರ್ಗಿ. ಇದಕ್ಕೆ ನಾವು ಯೂಶಲಿ ಅನ್ಪ್ಯಾಕಿಂಗ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಟಪಲ್ ಅನ್ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಆ ಅನ್ಪ್ಯಾಕಿಂಗ್ನಾಗ ನೀವು ಯಾವುದೇ ಒಂದು ಟಪಲ್ ಇತ್ತು ಅಂತಂದ್ರೆ ಅದನ್ನು ರಿವರ್ಸ್ ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಯು ಕ್ಯಾನ್ ಪುಟ್ ದೋಸ್ ಆಲ್ ದ ಡಿಫ್ರೆಂಟ್ ಲಿಸ್ಟ್ ಐಟಮ್ಸ್ ಇನ್ಸೈಡ್ ಡಿಫ್ರೆಂಟ್ ವೇರಿಯಬಲ್ಸ್ ಇನ್ ದಿಸ್ ಕೇಸ್. ಈಗ ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಸಪೋಸ್ ಇಫ್ ಐ ಹ್ಯಾವ್ ಅ ಹ್ಯೂಜ್ ಲಿಸ್ಟ್ ಆ್ಯಂಡ್ ವೇರಿಯಬಲ್ಸ್ನ ಕಮ್ಮಿ ಕೊಡ್ತೀನಿ, ಅವಾಗ ಏನಾಗ್ತದೆ? ಲೈಕ್ ಒನ್ ಕೇಸಸ್ country 1, country 2, country 3. I have given only 3 countries and here I will give the list country in this case. ಈಗ ನನ್ನ ಕಂಟ್ರಿ ಒಳಗೆ there are more items. ಓಕೆ, ನಾ ಏನು ಮಾಡಿದೆ, I have given less number of variables. Then automatically it will throw you an error saying that you cannot copy the list tuple inside the variables. ಎದಕ್ಕೆ ಅಂತಂದ್ರೆ there are very less number of variables compared to the tuples in this case. ಸೊ ಅದಕ್ಕೆ ಮೆಸೇಜ್ ಕೊಡ್ಲಿಕ್ಕೆ ಟೂ ಮೆನಿ ವ್ಯಾಲ್ಯೂಸ್ ಟು ಅನ್ಪ್ಯಾಕ್. ಟೂ ಮೆನಿ ವ್ಯಾಲ್ಯೂಸ್ ಅಂತಂದ್ರೆ ಅಲ್ಲಿ ಅನ್ಪ್ಯಾಕ್ ಮಾಡ್ಲಿಕ್ಕೆ ಭಾಳ ಅವ, ಬಟ್ ನೀವು ರಿಸೀವಿಂಗ್ನಾಗ ಕಮ್ಮಿ ಯೂಸ್ ಮಾಡ್ಲಿಕ್ಕತ್ತೀರಿ ಅಂಥೇಳಿ ದಟ್ ಈಸ್ ಎ ಇಂಡಿಕೇಶನ್. ಸರ್ ಹೌ ಟು ಸಾಲ್ವ್ ದಿಸ್ ಎರರ್ ಇನ್ ದಿಸ್ ಕೇಸ್? ವೆರಿ ಸಿಂಪಲ್. ದೇ ಇಂಟ್ರೊಡ್ಯೂಸ್ಡ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟಾರ್ ಸಿಂಬಾಲ್. ಸ್ಟಾರ್ ಸಿಂಬಾಲ್ನಾಗ ಏನಾಗ್ತದೆ, ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ಸ್ಟಾರ್ ಅಂತ ಹಾಕ್ಬಿಡ್ರಿ. ಸೊ ಸ್ಟಾರ್ ಅಂತ ಹಾಕಿದಾಗ ಏನಾಗ್ತದೆ, ಈ ಕಂಟ್ರಿ ಅಂತನೋ ಟಪಲ್ನಾಗ ಏನೇನು ವ್ಯಾಲ್ಯೂಸ್ ಅವ, ಫಸ್ಟ್ ವ್ಯಾಲ್ಯೂ ವಿಲ್ ಬಿ ಕಾಪಿಡ್ ಹಿಯರ್.
second country name will be copied in this particular variable. ಉಳಿದದ್ದು ಎಷ್ಟವ all those variables will be put inside this in the form of a list. ಒಂದು ಲಿಸ್ಟ್ ಫಾರ್ಮ್ಯಾಟ್ನಾಗ ಕನ್ವರ್ಟ್ ಆಗ್ತದೆ. ನಾವು ಸೇವ್ ದಿಸ್, compile the execute the program, and you can see there is no error. Means the values have been copied in this. ಹೆಂಗೆ ಕಾಪಿ ಆಯಿತು? Now let us print the values. Country 1, next I have country 2, next I will just print country 3. okay, save ಮಾಡ್ರಿ. country 1 country 2 ಎರಡು ಕಂಟ್ರಿ ಹೆಸರು ಬರ್ತವ. ಬಟ್ ವೆನ್ ಐ ಎಕ್ಸಿಕ್ಯೂಟ್ country 3 ರಿಮೈನಿಂಗ್ ಎಷ್ಟು ಕಂಟ್ರೀಸ್ ಇತ್ತು ಎಲ್ಲ ಕಂಟ್ರೀಸು ಸ್ಕ್ವೇರ್ ಬ್ರಾಕೆಟ್ನ ಬರ್ಲಿಕ್ಕತ್ತವ. ಸೊ ಸ್ಕ್ವೇರ್ ಬ್ರಾಕೆಟ್ ಆ್ಯಸ್ ಐ ಟೋಲ್ಡ್ ಯು ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಅ ಲಿಸ್ಟ್ ಇನ್ ದಿಸ್ ಕೇಸ್. ಸೊ ಅದು ಲಿಸ್ಟ್ ಫಾರ್ಮ್ಯಾಟ್ನಾಗ ಹಿ ಈಸ್ ರೆಪ್ರೆಸೆಂಟಿಂಗ್ ದ ಡೇಟಾ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಸ್ಟಾರ್ ಸಿಂಬಾಲ್ ರೆಪ್ರೆಸೆಂಟ್ ಯೂಸ್ ಮಾಡ್ತೀವಿ. ಸರ್, ಇಸ್ ಇಟ್ ದಟ್ ಸ್ಟಾರ್ ಶುಡ್ ಬಿ ಯೂಸ್ಡ್ ಆಲ್ವೇಸ್ ಇನ್ ದ ಲಾಸ್ಟ್? ನೋ. ಸ್ಟಾರಿಗೆ ನೀವು ಯಾವ್ದು ಬೇಕಾದ ಪೊಸಿಷನ್ನಾಗ ಯೂಸ್ ಮಾಡಿರಿ, ಅವಾಗ ದಟ್ ಪರ್ಟಿಕ್ಯುಲರ್ ಥಿಂಗ್ ವಿಲ್ ಬಿಕಮ್ ಅ ಲಿಸ್ಟ್. ಲೈಕ್ ಎಕ್ಸಾಂಪಲ್ ಐ ವಿಲ್ ಪುಟ್ ಸ್ಟಾರ್ ಇನ್ ದ ಮಿಡಲ್, ಅಥವಾ ಫಸ್ಟಿಗೆ ಹಾಕೋರಿ, ಮೇಕ್ಸ್ ನೋ ಡಿಫ್ರೆನ್ಸ್. ಫಸ್ಟಿಗೆ ಹಾಕೋರಿ. ಫಸ್ಟಿಗೆ ಹಾಕ್ಕೊಂಡಾಗ ಏನಾಗ್ತದೆ, ನಾವು ಇನ್ ದಿಸ್ ಕೇಸ್ ದಿಸ್ ಇಸ್ ಅ ಲಿಸ್ಟ್. ಲಾಸ್ಟ್ 2 ವೇರಿಯೇಬಲ್ಸ್ ಏನವ, these 2 names, that is Japan ಮತ್ತು Bhutan, they will be copied inside country 2 and country 3. and ಉಳಿದದ್ದು ಇಂಡಿಯಾಲಿಂತ US ತನ all those 4 countries will come under the country 1 in this case. Let us save this, check the output, and as you can see list 1 full display ಮಾಡ್ಲಿಕ್ಕತ್ತನ. India to USA ಫುಲ್ ಒಂದು ಲಿಸ್ಟ್ನಾಗ ಬರ್ತದ. 2 ವೇರಿಯೇಬಲ್ಸ್ ಸಪ್ರೇಟ್ ಕ್ರಿಯೇಟ್ ಮಾಡಿದ್ದೆ, those 2 variables are displaying the separately in this case. ಸೊ ಈ ರೀತಿಯೊಳಗೆ ಆ ಅನ್ಪ್ಯಾಕ್ ಅಂತನೋ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನೀವು ಅನ್ಪ್ಯಾಕ್ ಮಾಡ್ಬೋದು. ಪ್ಲಸ್ ನಿಮಗೆ ಫುಲ್ ಎಲ್ಲ ಲಿಸ್ಟ್ ಎಲಿಮೆಂಟ್ಸಿಗೆ ನಿಮಗೆ ವೇರಿಯೇಬಲ್ಸ್ಗಳು ಸಿಕ್ಕಿರಲಿಲ್ಲ ಅಂತಂದ್ರೆ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಈವನ್ ಸಿಂಪ್ಲಿ ಯು ಕ್ಯಾನ್ ಪುಟ್ ದ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಅದೊಂದು ಸ್ಟಾರ್ ಹಾಕಿದ್ರಿ ಅಂತಂದ್ರೆ ಅಲ್ಲೇ ಅಂತಂದ್ರೆ ಯು ವಿಲ್ ಗೆಟ್ ದ ಔಟ್ಪುಟ್ ಇನ್ ದಿಸ್. So you can write down this example, and I want you to write down the output also for these. So unpacking and use heading barkodre. Unpacking naga write down from line number 17. Finish, sir. ಓಕೆ. ಸೊ ನೆಕ್ಸ್ಟ್ ಸರ್, ಈಗ ಸಪೋಸ್ ನನ್ನ ಬಳಿ 2 ಟಪಲ್ಸ್ ಅವ, ಐ ವಾಂಟ್ ಟು ಜಾಯಿನ್ ದೋಸ್ 2 ಟಪಲ್ಸ್. ಓಕೆ, ಸೊ ಜಾಯಿನ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು? ಸೇ ಲೆಟ್ ಅಸ್ ಟೇಕ್ ಎಕ್ಸಾಂಪಲ್ ಆಫ್ 2 states in this case. State 1 is equal to list naga some 2 state names like
ಕರ್ನಾಟಕ ತಮಿಳ್ನಾಡು. Say next state 2 is equal to, let us have Maharashtra, Goa. A very simple method introduced by the Python is add ಮಾಡ್ದಂಗೆ ಮಾಡ್ರಿ. Just a simple addition operation in this case. So ಆ ರೀತಿಯೊಳಗೆ ಯೂಸ್ ಮಾಡಿಕೊಂಡು you can add to list and you can get the value in this case. Like example, I can say nimda state 1 I'll have state 1 plus state 2. ಬಟ್ ಪಾಯಿಂಟ್ ಏನಂತಂದ್ರೆ ಸ್ಟೇಟ್ 1 ಸ್ಟೇಟ್ 2 ಇಲ್ಲಿ ನಿಮ್ದು ಇದ್ರೊಳಗೆ ವೆನ್ ಯು ಆರ್ ಪರ್ಫಾರ್ಮಿಂಗ್ ದ ಕಂಕ್ಯಾಟಿನೇಷನ್ ಇನ್ ದ ಲಿಸ್ಟ್ ಅಲ್ಲೇನಾಗ್ತಿತ್ತು, ರಿಸಲ್ಟ್ ವಾಸ್ ಆ್ಯಡೆಡ್ ಇನ್ ದ ಸ್ಟೇಟ್ 1. ಅಂದ್ರೆ ನಿಮ್ದು ಲೆಫ್ಟ್ ಸೈಡಿಗೆ ಅಲ್ಲಿ ನಾವು ಜಾಯಿನ್ ಅಂತ ಒಂದು ಇದು ಯೂಸ್ ಮಾಡಿಕೊಂಡು ಎರಡು ಲಿಸ್ಟನ್ನು ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲಿ ದ ಡೇಟಾ ಇಸ್ ನಾಟ್ ಓವರ್ ರಿಟರ್ನ್ ಇನ್ಸೈಡ್ ದ ಸ್ಟೇಟ್ 1. ಸೊ ಹೀಗಾಗಿ ಯು ಹ್ಯಾವ್ ಟು ಕಾಪಿ ದಟ್ ಇನ್ಸೈಡ್ ಅ ಸಪ್ರೇಟ್ ವೇರಿಯಬಲ್. ಸೊ ನಿಮ್ದು ರಿಸಲ್ಟ್ ಏನಿರ್ತದೆ ಆ ರಿಸಲ್ಟ್ ವಿಲ್ ಬಿ ಪುಟ್ ಇನ್ ಅ ಸಪ್ರೇಟ್ ವೇರಿಯಬಲ್ ಇನ್ ದಿಸ್ ಕೇಸ್. ಅದೇ ಹಳಿ ಇದ್ರೊಳಗೆ ಓವರ್ ರೈಟ್ ಆಗಂಗಿಲ್ಲ, ಆಟೋಮೆಟಿಕ್ ಓವರ್ ರೈಟ್ ಆಗಂಗಿಲ್ಲ. ಐದರ್ ಯು ಹ್ಯಾವ್ ಟು ಮ್ಯಾನ್ಯುಯಲಿ ಓವರ್ ರೈಟ್ ಆರ್ ಯು ಶುಡ್ ಪುಟ್ ಇಟ್ ಇನ್ ಸೈಡ್ ಅ ಸಪ್ರೇಟ್ ವೇರಿಯಬಲ್ ಇನ್ ದಿಸ್. ಸೊ ಇಲ್ಲಿ ಸಪ್ರೇಟ್ ಇನ್ನೂ ಒಂದು ಲಿಸ್ಟ್ ಕ್ರಿಯೇಟ್ ಮಾಡೀನಿ. ನಾವು ಲೆಟ್ ಮೀ ಟೇಕ್ ಪ್ರಿಂಟ್ ಸ್ಟೇಟ್, ಸೇವ್ ಮಾಡಿರಿ. ಸೊ CLS, run the application. Now you can see state, all the 4 states are joined and put it inside a single state in this case. So ee reetiyolaga we can merge the states in this case. So this is one particular operation. Second, sir, sometimes ನನಗೆ ಇರೋ ಐಟಮ್ಸ್ಗಳಿಂದ ನಾ ಇನ್ಕ್ರೀಸ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಸೊ ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್ ಇನ್ ಕೇಸ್ ಆಫ್ ಲಿಸ್ಟ್, ಲೈಕ್ state equal to state star 3. ಓಕೆ, ಸೊ ಸ್ಟೇಟ್ ಸ್ಟಾರ್ 3 ಅಂತ ಕೊಟ್ಟಾಗ ನಿಮ್ದು ಸ್ಟೇಟ್ ಒಳಗೆ ಎಷ್ಟು ವ್ಯಾಲ್ಯೂಸ್ಗಳವ ಇಟ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 3 times. ಸೊ ಯು ಕ್ಯಾನ್ ಜಸ್ಟ್ ಪುಟ್ ಅ ಪ್ರಿಂಟ್ ಮೆಸೇಜ್ ಆ್ಯಂಡ್ ಪುಟ್ ಸ್ಟೇಟ್, ಸೇವ್ ಮಾಡಿರಿ. ಲಾಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದಾಗ 4 states ತೋರಿಸಿದ್ದ. ನಾವು ಲೆಟ್ ಮಿ ರನ್ ದ ಅಪ್ಲಿಕೇಶನ್. Now on the bottom I'll scroll it down and now you can see Karnataka, Tamil Nadu, Maharashtra, Goa, again Karnataka, Tamil, Maharashtra, Goa, Karnataka, Tamil, Maharashtra, Goa. So ee reetiyolaga a simplified multiplication can be performed on the list in this case. So ee reetiyolaga these are 2 more additional operations that we can perform on the list, on the tuples in this case. Okay, so hope these 2 points are clear. Next, ಇನ್ನು 2 functions ಅವ, 2 built-in functions we have in case of list tuples-ಗೆ. ಒಂದು ಇಟ್ ಈಸ್ ಅ ಕೌಂಟ್ ಅಂತ ಅನ್ನೋದೊಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಸಪೋಸ್ ಐ ವಾಂಟ್ ಟು ನೋ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಅವ ಅಂಥೇಳಿ ನನಗೆ ಚೆಕ್ ಮಾಡೋದಿತ್ತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಕೌಂಟ್ ಆಪರೇಷನ್ ಇನ್ ದಿಸ್ ಕೇಸ್. ಸೊ ಕೌಂಟ್ ಯೂಸ್ ಮಾಡಿಕೊಂಡು we can perform it on state 3. Like example, ನನಗೇನಂತಂದ್ರೆ ಈಗ ಆ ಸ್ಟೇಟ್ ಅಂತನೋ ವೇರಿಯೇಬಲ್ನಾಗ ಕರ್ನಾಟಕ ಅಂತನೋ ನೇಮ್ ಎಷ್ಟು ಸರ್ತಿ ಅದ ಅಂತ ಚೆಕ್ ಮಾಡಬೇಕಾಗದು. ಸೊ ಅವಾಗ ನಾ ಏನು ಮಾಡ್ಬೋದು, ಐ ವಿಲ್ ಪುಟ್ ದಟ್ ಇನ್ಸೈಡ್ ಅ ವೇರಿಯೇಬಲ್, ಸೇ count 1 equal to ನಿಮ್ದು ಯಾವ ಲಿಸ್ಟ್ ಬೇಕಾಗದ ಲಿಸ್ಟ್ ತಗೋರಿ, dot count function. Inside this you have to pass the value. ಅಂದ್ರೆ like I want to pass ಕರ್ನಾಟಕ. ಸೊ ಕರ್ನಾಟಕ ಅಂತ ಅನ್ನೋದು ಆ ಸ್ಟೇಟ್ ಒಳಗೆ ಎಷ್ಟು ಸರ್ತಿ ರಿಪೀಟ್ ಆಗ್ಯದ ಅಂತ ಅನ್ನೋದು he will give me the repeated value in this case. So let me print that. Print count 1, save ಮಾಡ್ರಿ. CLS, run the application. Now you can see Karnataka ಅಂತ ಅನ್ನೋದು it is appearing 3 times in this. So ಈ ರೀತಿಯೊಳಗೆ you can count the number of
values. Sir, suppose if I change the case, ಯಾವುದೋ ಒಂದು ಲೆಟರ್ ಕೇಸ್ ಚೇಂಜ್ ಮಾಡ್ತೀನಿ, ಇನ್ ದ್ಯಾಟ್ ಕೇಸ್ ಇಟ್ ವಿಲ್ ಗಿವ್ ಮಿ 0. ದ ರೀಸನ್ ಇಸ್ ಆ ಕೌಂಟ್ ಅಂತ ಅನ್ನೋ ಫಂಕ್ಷನ್ ಇಟ್ ಈಸ್ ಕೇಸ್ ಸೆನ್ಸಿಟಿವ್. ನೀವು ಒಂದು ಲೆಟರ್ ಚೇಂಜ್ ಮಾಡಿದ್ರು ಇಟ್ ವಿಲ್ ನಾಟ್ ಮ್ಯಾಚ್ ವಿತ್ ದ ಸ್ಟ್ರಿಂಗ್ ಇನ್ ದಿಸ್ ಕೇಸ್. ಸೊ ಸ್ಟ್ರಿಂಗ್ ಮ್ಯಾಚ್ ಮಾಡಲಾರ್ದೆ ಅವ ಏನು ಮಾಡ್ತಾನೆ, ಹಿ ವಿಲ್ ಡೈರೆಕ್ಟ್ಲಿ ಡಿಸ್ಪ್ಲೇ ಯು ದ ವ್ಯಾಲ್ಯೂ ದಟ್ ಇಸ್ 0. ಯಾಕಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಕೇಸಿಂಗ್ ಮ್ಯಾಚ್ ಆಗಲಿಲ್ಲ, ಸೊ ಹಿ ಹ್ಯಾಸ್ ಸೆಂಟ್ ಯು ದ ವ್ಯಾಲ್ಯೂ 0 ಇನ್ ದಿಸ್ ಕೇಸ್. ಸೊ ಈ ರೀತಿಯ ಒಂದು ಫಂಕ್ಷನ್ ಅದ ಕಾಲ್ಡ್ ಆಸ್ ಕೌಂಟ್ ಅಂತೇಳಿ. ಸೆಕೆಂಡ್ ಇನ್ನೊಂದು ಫಂಕ್ಷನ್ ಬರ್ತದ ದಟ್ ಈಸ್ ಇಂಡೆಕ್ಸ್ ಅಂತ ಅನ್ನೋ ಫಂಕ್ಷನ್. ಈ ಇಂಡೆಕ್ಸ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನಿಮ್ದು ಇದ್ರೊಳಗೆ ನಿಮ್ದು ಟಪಲ್ನಾಗ ಯಾವುದೇ ಒಂದು ಎಲಿಮೆಂಟ್ ಇತ್ತು ಅಂತಂದ್ರೆ ಆ ಎಲಿಮೆಂಟಿಂದು ಪೊಸಿಷನ್ ನಿಮಗೆ ರಿಟ್ರೀವ್ ಮಾಡೋದಿತ್ತು. ಆ ಟೈಮಿಗೆ ಏನಂತಂದ್ರೆ ವಿ ಕ್ಯಾನ್ ರಿಟ್ರೀವ್ ದ ವ್ಯಾಲ್ಯೂ ಯೂಸಿಂಗ್ ದ ಪರ್ಟಿಕ್ಯುಲರ್ ಪೊಸಿಷನ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ನನಗೇನಪ್ಪ ಅಂತಂದ್ರೆ ತಮಿಳ್ನಾಡು ಯಾವ ಪರ್ಟಿಕ್ಯುಲರ್ ಇಂಡೆಕ್ಸ್ ನಂಬರ್ನಾಗದ ಅದು ಇಂಡೆಕ್ಸ್ ನಂಬರ್ ರಿಟ್ರೀವ್ ಮಾಡಬೇಕಾಗ್ಯದ. ಸೊ ನಾನು ಏನು ಮಾಡ್ತೀನಿ, ಇಂಡೆಕ್ಸ್ ವ್ಯಾಲ್ಯೂ ಒಂದು ವೇರಿಯೇಬಲ್ ನೇಮ್ ಯು ಕ್ಯಾನ್ ಡಿಕ್ಲೇರ್ ವಾಟ್ ಎವರ್ ಯು ವಾಂಟ್ ಈಕ್ವಲ್ ಟು state, that is my list name, dot index ಬ್ರಾಕೆಟ್ನಾಗ ನಿಮಗೆ ಯಾವ ಪರ್ಟಿಕ್ಯುಲರ್ ಇಂಡೆಕ್ಸಿಂದ ಯಾವ ಪರ್ಟಿಕ್ಯುಲರ್ ವ್ಯಾಲ್ಯೂದು ಇಂಡೆಕ್ಸ್ ನಂಬರ್ ಬೇಕಾಗ್ಯದ, ಸರ್ಚ್ ದ್ಯಾಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಈಗ ನಂಗೆ ಗೋವಾದ ಪೊಸಿಷನ್ ಬೇಕಾಗ್ಯದ, ಸೊ ಐ ವಿಲ್ ಸೇ ಪ್ರಿಂಟ್ ಇಂಡೆಕ್ಸ್ ವ್ಯಾಲ್ಯೂ. ಸೇವ್ ಮಾಡಿರಿ, ರನ್ ದ ಅಪ್ಲಿಕೇಶನ್. ಬಿಫೋರ್ ದಟ್ ಐ ವಿಲ್ ಕ್ಲಿಯರ್ ದ ಸ್ಕ್ರೀನ್, ರನ್ ದ ಅಪ್ಲಿಕೇಶನ್. ಸೊ ನಾವು ಯು ಕ್ಯಾನ್ ಸಿ the nearest available position is 3, that is Karnataka 0 line start aglikattada, 0, Tamil Nadu 1, Maharashtra 2 and then Goa 3 in this case. Always it starts index antandre it starts from the left to right combination naga. So hingagi he is giving me the index value 3 in this. So ee ರೀತಿಯಾಗಿ ಎರಡು built in functions ಅವ. ಇವು ಎರಡು built in function use ಮಾಡಿಕೊಂಡು we can count the number of elements that are there inside the list, inside the tuple, and index value index ಏನು ಮಾಡುತ್ತೆ ಅಂತಂದ್ರೆ ನೀವು ಯಾವುದೇ ಒಂದು ವ್ಯಾಲ್ಯೂ ಕೊಟ್ರಿ ಅಂತಂದ್ರೆ ಆ ವ್ಯಾಲ್ಯೂದು ಇಂಡೆಕ್ಸ್ ನಂಬರ್ ಏನದ ರಿಟರ್ನ್ ಮಾಡ್ತಾನೆ. ಸರ್, ಸಪೋಸ್ ಇಫ್ ಐ ಗಿವ್ ಅ ವ್ಯಾಲ್ಯೂ ವಿಚ್ ಡಸ್ ನಾಟ್ ಎಕ್ಸಿಸ್ಟ್, immediately as the default it will tell error saying that x is not in multiple. ಅಂದ್ರೆ ನೀವು ಅಲ್ಲಿ ಏನು ಮೆನ್ಷನ್ ಮಾಡಿದ್ರಿ ವ್ಯಾಲ್ಯೂ ಅದು ಅಲ್ಲಿ ಇಲ್ಲ ಅಂತೇಳಿ he will throw an error in this case. ಅದಕ್ಕೆ just leave that, we can keep it in this way. So these are two built-in functions, count ಮತ್ತು index ಅಂತ ಹೇಳಿ ಬಿಟ್ರೆ we can add two states, we can multiply the state, the values that are there inside the tuple in this case. So you can write down these examples of adding, multiplying ಆ index ಮತ್ತು count value. Over, sir. Okay, so we will stop at this point in the today's class. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ನಾಳೆ ಕ್ಲಾಸ್ನಾಗ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಡಿಕ್ಷನರಿ ಅಂತ ಅನ್ನೋದು. ಓಕೆ,
ಬಿಕಾಸ್ ನಮ್ಮ ಪೈಥಾನ್ನಾಗ ನಾವು ಜಾಸ್ತಿ ಯೂಸ್ ಮಾಡೋದು ಇವು ಮೂರು ಡಿಕ್ಷನರಿ, ಈವನ್ ದ ಟಪಲ್ಸ್ ಇಸ್ ವೆರಿ ಲೆಸ್. ಓಕೆ, ಸೊ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಡಿಕ್ಷನರಿ ಕಾನ್ಸೆಪ್ಟ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಇನ್ ದ ಟುಮಾರೋಸ್ ಕ್ಲಾಸ್. ಓಕೆ, ಸೊ ದಟ್ಸ್ ಇಟ್ ಅಬೌಟ್ ಫಾರ್ ದ ಟುಡೇಸ್ ಕ್ಲಾಸ್. ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿದೆ, ಸ್ವಲ್ಪ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತೀರಿ ಅಂತ ಅನ್ಕೋತೀನಿ. ಓಕೆ.